ಇನ್ನು ಈ ಯೋಜನೆಗೆ ಸಂಬಂಧಪಟ್ಟಂತೆ ಬಂದ ತನಿಖಾ ವರದಿಗಳಿದೆಯಲ್ಲ, ಯಾವ್ದು ಬಂತು, ಏನ್ ಹೇಳ್ತು ಆ ವರದಿಗಳು? ಇನ್ನು 2016ರಲ್ಲಿ ಅಂದಿನ ಕಾನೂನು ಸಚಿವರಾಗಿದ್ದ ಟಿ.ಬಿ. ಜಯಚಂದ್ರ ಅವರು, ಆಗಲೇ ವೀರೇಂದ್ರ ನನ್ನ ಕಲಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಟಿ.ಬಿ. ಜಯಚಂದ್ರ ಅವರ ನೇತೃತ್ವದ ಸದನ ಸಮಿತಿ ಬರೋಬ್ಬರಿ ಹತ್ತತ್ರ 400 ಪುಟಗಳು, 392 ಟು ಬಿ ಪ್ರಿಸೈಸ್, 392 ಪುಟಗಳ ತನಿಖಾ ವರದಿಯನ್ನ ಕೂಡ ಕೊಟ್ಟಿತ್ತು. ಹಾಗಾದ್ರೆ ಆ ವರದಿ ಏನಾಯ್ತು? ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ 2 ಸಂಪುಟ ಉಪಸಮಿತಿಗಳ ರಚನೆ ಆಗಿತ್ತು. ಹಾಗಾದ್ರೆ ಆ 2 ಸಂಪುಟ ಉಪಸಮಿತಿಗಳು ಮಾಡಿದ್ದೇನು? 2025 ಹಾಗೆ 26ರಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ರಚಿಸಿದ ಸಮಿತಿಗಳು ಅದಾದ್ರೂ ಮಾಡ್ತಿರೋದು ಏನು? ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋದಾದ್ರೆ ದೇವೇಗೌಡರು ಒಂದರ್ಥದಲ್ಲಿ ಈ ಒಪ್ಪಂದದ ಕರ್ತೃ ಆಗಿದ್ದವರೇ ದೇವೇಗೌಡರು. ಹಾಗಿರುವಾಗ ಮುಂದೆ ಅವರೇ ಹೋರಾಟಕ್ಕೆ ಇಳಿಯುವಂತೆ ಆಗಿದ್ದು ಏನು? ಇದರಿಂದ ಪರಿಣಾಮಗಳು ಯಾವ ರೀತಿ ಆಯಿತು? ಅಶೋಕ್ ಖೇಣಿ ಅವರ ರಾಜಕೀಯ ಎಂಟ್ರಿ, ಅದರ ಪರಿಣಾಮ, ಈಗಿನ ಸ್ಥಿತಿಗತಿ, ಎಲ್ಲ ಡೀಟೇಲ್ಸ್ ಅನ್ನು ನೋಡೋಣ ಎಳೆ ಎಳೆಯಾಗಿ. ತನಿಖಾ ವರದಿಗಳು ಬಂದರೂ ಮೌನ ವಹಿಸಿತು ಶಾಸಕಾಂಗ. ಜನಪ್ರತಿನಿಧಿಗಳ ನಿಷ್ಕ್ರಿಯತೆಯಿಂದ ರೈತರ ಜೀವನವೇ ಭಂಗ. ನೈಸ್ ಯೋಜನೆಯ ಅಕ್ರಮಗಳು, ಭೂಸ್ವಾಧೀನದ ಪ್ರಕರಣಗಳು, ನ್ಯಾಯಾಲಯದ ಮೊಕದ್ದಮೆಗಳು ಒಂದೆಡೆಯಾದರೆ ಈ ಯೋಜನೆಯ ತನಿಖೆಗೆ ನೇಮಕಗೊಂಡ ಸದನ ಸಮಿತಿಗಳೇ ಇನ್ನೊಂದೆಡೆ. ಈಗ ಆ ವಿವರ ನೋಡೋಣ. 2016ರಲ್ಲಿ ಅಂದಿನ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ನೇತೃತ್ವದಲ್ಲಿ 11 ಸದಸ್ಯರ ಸದನ ಸಮಿತಿಯು 392 ಪುಟಗಳ ತನಿಖಾ ವರದಿ ನೀಡಿತ್ತು. ನೈಸ್ ಸಂಸ್ಥೆಯು 30 ಪ್ರಮುಖ ಮಾರ್ಗಸೂಚಿಗಳಲ್ಲಿ 24 ನಿಯಮಗಳನ್ನು ಉಲ್ಲಂಘಿಸಿದೆ ಅಂತ ಬೆಟ್ಟು ಮಾಡಿ ಸಿಬಿಐ ತನಿಖೆಗೆ ಶಿಫಾರಸು ಮಾಡಿತ್ತು. ಇನ್ನು ಈ ಸದನ ಸಮಿತಿ ಮಾಡಿದ ಶಿಫಾರಸುಗಳು ಏನೇನು ಅಂತ ನೋಡೋದಾದ್ರೆ, ಇನ್ನು ಟಿ.ಬಿ. ಜಯಚಂದ್ರ ನೇತೃತ್ವದ ಸದನ ಸಮಿತಿ ಮಾಡಿದ ಶಿಫಾರಸುಗಳು ಏನೇನು ಅಂತ ನೋಡೋದಾದ್ರೆ, 1100 ಎಕರೆ ಖಾಸಗಿ ಮತ್ತು ಸರ್ಕಾರಿ ಭೂಮಿಯನ್ನ ರೈತರಿಗೆ ಹಿಂತಿರುಗಿಸಲು ಅಕ್ರಮ ಗಣಿಗಾರಿಕೆ 142 ಕೋಟಿ ರೂಪಾಯಿ ವಸೂಲಿ ಮಾಡಲು ಮತ್ತು ನೈಸ್ ಸಂಸ್ಥೆ ಸಂಗ್ರಹಿಸಿದ್ದ 1305 ಕೋಟಿ ರೂಪಾಯಿ ಟೋಲ್ ವಶಪಡಿಸಿಕೊಂಡು ಯೋಜನೆಯನ್ನ ಸರ್ಕಾರವೇ ವಹಿಸಿಕೊಳ್ಳಲು ನಿರ್ದೇಶನ ಮಾಡಿತ್ತು. ಆದರೆ ತದನಂತರ ಬಂದಂಥ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಗೋವಿಂದ ಕಾರಜೋಳ ಮತ್ತು ಸಿ.ಸಿ. ಪಾಟೀಲ್ ನೇತೃತ್ವದಲ್ಲಿ 2 ಸಂಪುಟ ಉಪಸಮಿತಿಗಳನ್ನು ರಚನೆ ಮಾಡಿತಾದರೂ ಅವು ಒಂದೇ ಒಂದು ಸಭೆಯನ್ನು ನಡೆಸಲಿಲ್ಲ. 2025ರಲ್ಲಿ ಕಾಂಗ್ರೆಸ್ ಸರ್ಕಾರವು ಡಾಕ್ಟರ್ ಜಿ. ಪರಮೇಶ್ವರ್ ನೇತೃತ್ವದಲ್ಲಿ ಉಪಸಮಿತಿ ರಚನೆ ಮಾಡಿತು. 2026ರ ಜುಲೈ ತಿಂಗಳಲ್ಲಿ ಕೆ.ಎಚ್. ಮುನಿಯಪ್ಪ, ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ ಮತ್ತು ಬೈರತಿ ಸುರೇಶ್ ಅವರನ್ನ ಒಳಗೊಂಡಂಥ ಸಮಿತಿಯನ್ನ ಮರು ರಚನೆ ಮಾಡಲಾಯಿತಾದರೂ ಯಾವುದೇ ನಿರ್ದಿಷ್ಟ ಗಡುವು ನಿಗದಿಪಡಿಸಲಿಲ್ಲ. ಇನ್ನು ಬಿಎಂಐಸಿ ಯೋಜನೆಯ ಇತಿಹಾಸ ಆರಂಭ ಹಾಗೂ ಆ ಯೋಜನೆಯ ವಿರುದ್ಧ ಬೃಹತ್ ಹೋರಾಟ ಎರಡರಲ್ಲೂ ಕೇಳಿಬರೋ ಹೆಸರು ಮಾಜಿ ಪ್ರಧಾನಿ ದೇವೇಗೌಡರದ್ದು. ಒಪ್ಪಂದದ ಕರ್ತೃವೇ ಮುಂದೆ ನಿಂತು ಮಾಡಿದರೂ ಹೋರಾಟ. ಖೇಣಿ ವರ್ಸಸ್ ಗೌಡರ ಕಾಳಗದಲ್ಲಿ ಅಡಗಿದೆ ರಾಜಕೀಯದ ಆಟ. ಈ ಯೋಜನೆಯ ರಾಜಕೀಯ ಇತಿಹಾಸ ನೋಡೋದಾದ್ರೆ 1994ರಿಂದ 1996ರಲ್ಲಿ ಎಚ್.ಡಿ. ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಮತ್ತು ನಂತರ ಪ್ರಧಾನಿಯಾಗಿದ್ದಾಗ ಈ ಯೋಜನೆಯ ಮೂಲ ಪರಿಕಲ್ಪನೆ ರೂಪುಗೊಂಡು ಒಪ್ಪಂದಕ್ಕೆ ಅಡಿಪಾಯ ಬಿತ್ತು. ಆದರೆ 2004ರ ವೇಳೆಗೆ ಯೋಜನೆಯ ಸ್ವರೂಪ ಬದಲಾಗಿ ರೈತರ ಭೂಮಿ ರಿಯಲ್ ಎಸ್ಟೇಟ್ ಪಾಲಾಗ್ತಾ ಇರುವ ಆರೋಪ ಮಾಡಿದ ಮಾಜಿ ಪ್ರಧಾನಿ ದೇವೇಗೌಡರು ನೈಸ್ ಸಂಸ್ಥೆಯ ಮುಖ್ಯಸ್ಥ ಅಶೋಕ್ ಖೇಣಿ ವಿರುದ್ಧ ಬಹಿರಂಗ ಸಮರ ಸಾರಿದ್ರು. ಈ ವೇಳೆ ಹೆಚ್ಚುವರಿ ಭೂಸ್ವಾಧೀನವನ್ನು ಪ್ರಶ್ನೆ ಮಾಡಿದ ದೇವೇಗೌಡರು ಸುದೀರ್ಘ ಪಾದಯಾತ್ರೆ ಮತ್ತು ಧರಣಿಗಳನ್ನು ನಡೆಸಿದ್ರು. ಅಶೋಕ್ ಖೇಣಿ ಅವರು ದೇವೇಗೌಡರ ಕುಟುಂಬದ ವಿರುದ್ಧ ಪ್ರತ್ಯಾರೋಪಗಳನ್ನು ಮಾಡಿದ್ರು. ಜೆಡಿಎಸ್ ಯೋಜನೆಯ ವಿರುದ್ಧ ಕಠಿಣ ಹೋರಾಟ ಬಿಡಲಿಲ್ಲ.
ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವು ಅಧಿಕಾರದಲ್ಲಿದ್ದಾಗ ಒಂದೆಡೆ ಕೆಐಎಡಿಬಿ ಮೂಲಕ ಭೂಸ್ವಾಧೀನ ಮುಂದುವರೆಸಿ ಒಪ್ಪಂದವನ್ನು ಸಮರ್ಥಿಸಿಕೊಂಡರೆ ಇನ್ನೊಂದು ಕಡೆ ವಿರೋಧ ಪಕ್ಷದಲ್ಲಿದ್ದಾಗ ಸರ್ಕಾರಗಳ ವಿರುದ್ಧ ಹೋರಾಟಕ್ಕೆ ಇದನ್ನು ಬಳಸಿಕೊಳ್ತಾ ಇತ್ತು ಎಂಬ ಆರೋಪವಿದೆ. 2018ರಲ್ಲಿ ಅಶೋಕ್ ಖೇಣಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಾಗ ಜೆಡಿಎಸ್ ತೀವ್ರವಾಗಿ ವಾಗ್ದಾಳಿ ನಡೆಸಿತ್ತು. ಇತ್ತ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇದನ್ನು ಗುತ್ತಿಗೆಯ ಹೊಣೆಗಾರಿಕೆ ಅಂತ ಪರಿಗಣಿಸಿ ಟೋಲ್ ಸಂಗ್ರಹಕ್ಕೆ ಅವಕಾಶ ನೀಡಿದ್ವೇ ಹೊರತು ಒಪ್ಪಂದವನ್ನು ರದ್ದುಗೊಳಿಸುವ ಸಾಹಸಕ್ಕೆ ಕೈ ಹಾಕಲಿಲ್ಲ. ವಿಪಕ್ಷದಲ್ಲಿದ್ದಾಗ ಮಾತ್ರ ಈ ಯೋಜನೆಯನ್ನ ಕಮರ್ಷಿಯಲ್ ಆಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಯೋಜನೆ ವಿರುದ್ಧ ಧ್ವನಿ ಎತ್ತಿದ್ದು ಇತಿಹಾಸ. ಇನ್ನು ಈ ನೈಸ್ ಸಂಸ್ಥೆ ಇತಿಹಾಸ ನೋಡೋದಾದ್ರೆ ಅಮೆರಿಕದ SAB ಇಂಟರ್ನ್ಯಾಷನಲ್ ಕಲ್ಯಾಣಿ ಗ್ರೂಪ್ ಆಫ್ ಕಂಪನೀಸ್ ಮತ್ತು ಅಶೋಕ್ ಖೇಣಿ ಅವರ ಜಂಟಿ ಸಹಭಾಗಿತ್ವದಲ್ಲಿ ಆರಂಭಿಸಲಾಯಿತು. ಭಾರತ್ ಫೋರ್ಜ್ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಜಾಗತಿಕ ಮಟ್ಟದ ಉದ್ಯಮಿ ಬಾಬಾ ಕಲ್ಯಾಣಿ ಅವರು ನೈಸ್ ಯೋಜನೆಯ ಪ್ರಮುಖ ಸಹ ಪ್ರವರ್ತಕರಾಗಿದ್ದರು ಮತ್ತು ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಆದರೆ ರೈತ ಹೋರಾಟಗಳು ತಾರಕಕ್ಕೇರಿದಾಗ ನೈಸ್ ಯೋಜನೆಯ ಮುಂಚೂಣಿಯಿಂದ ಹಿಂದೆ ಸರಿದ BF ಯುಟಿಲಿಟೀಸ್ ಸಂಸ್ಥೆಯು ಷೇರುದಾರ ಕಂಪನಿಯಾಗಿ ಮುಂದುವರಿದಿದೆಯಾದರೂ ಬಾಬಾ ಕಲ್ಯಾಣಿ ಅವರು ಸಾರ್ವಜನಿಕವಾಗಿ ಯೋಜನೆಯ ಪರವಾಗಿ ಹೇಳಿಕೆ ನೀಡುವುದನ್ನು ನಿಲ್ಲಿಸಿದ್ರು. ವ್ಯವಸ್ಥಾಪಕ ನಿರ್ದೇಶಕರಾಗಿ ಮುನ್ನೆಲೆಯಲ್ಲಿ ನಿಂತರು ಅಶೋಕ್ ಖೇಣಿ. ರಾಜಕೀಯ ಧುಮುಕಿ, ಚುನಾವಣೆ ಗೆದ್ದಾಗ ದೊರಕ್ತು ಶಾಸಕನ ಶ್ರೇಣಿ. ಇನ್ನು ಅಶೋಕ್ ಖೇಣಿಯವರ ಹೆಸರು ಮಾತ್ರ ನಿರಂತರವಾಗಿ ಈ ಸಂಸ್ಥೆಯ ಮುನ್ನೆಲೆಯಲ್ಲೇ ಇರಲು ಪ್ರಮುಖ ಕಾರಣಗಳು ಅಂದರೆ, ಒಂದನೆಯದಾಗಿ ಅಶೋಕ್ ಖೇಣಿಯವರು ನೈಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ದಿನನಿತ್ಯದ ಕಾರ್ಯಾಚರಣೆ, ಭೂಸ್ವಾಧೀನ, ಟೋಲ್ ಸಂಗ್ರಹ ಮತ್ತು ಸರ್ಕಾರದೊಂದಿಗಿನ ವ್ಯವಹಾರಗಳ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ರು. ಎರಡನೇದಾಗಿ ಅವರು ಕೇವಲ ಉದ್ಯಮಿಯಾಗಿ ಉಳಿಯದೆ ನೇರವಾಗಿ ರಾಜಕೀಯಕ್ಕೆ ಧುಮುಕಿದ್ರು. ಬೀದರ್ ದಕ್ಷಿಣ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು. ಮೂರನೇದಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಸೇರಿದಂತೆ ರಾಜಕಾರಣಿಗಳ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ದು, ಮಾಧ್ಯಮ ಗೋಷ್ಠಿಗಳನ್ನು ನಡೆಸಿ ಯೋಜನೆಗಳನ್ನು ಸಮರ್ಥಿಸಿಕೊಂಡಿದ್ದು ಮತ್ತು ನ್ಯಾಯಾಲಯಗಳಲ್ಲಿ ಸಂಸ್ಥೆಯ ಪರವಾಗಿ ಪ್ರಮುಖ ಅರ್ಜಿದಾರರಾಗಿ ನಿಂತಿದ್ದು ಅಶೋಕ್ ಖೇಣಿ ಅವರೇ ಆಗಿದ್ದರು. ಹೀಗಾಗಿ ಕಾರ್ಪೊರೇಟ್ ಹಿನ್ನೆಲೆಯಲ್ಲಿ BF ಯುಟಿಲಿಟೀಸ್ ಮತ್ತು ಬಾಬಾ ಕಲ್ಯಾಣಿಯವರ ಬಂಡವಾಳವಿದ್ದರೂ ಯೋಜನೆಯ ಸಾರ್ವಜನಿಕ, ರಾಜಕೀಯ ಮತ್ತು ಕಾರ್ಯಾಚರಣೆಯ ಮುಖವಾಗಿ ಅಶೋಕ್ ಖೇಣಿಯವರ ಹೆಸರು ಮಾತ್ರ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಎದ್ದು ಕಾಣುತ್ತಿದೆ. ನ್ಯಾಯಾಲಯದಲ್ಲಿ ನಡೆಯಿತು ನೂರಾರು ಸುದೀರ್ಘ ಸಮರ. ಬದಲಾಗ್ತಾ ಇರುವ ತೀರ್ಪುಗಳಿಂದ ಹೊರಬಂತು ಅಸಲಿ ವಿವರ. ನೈಸ್ ವಿರುದ್ಧ ಕಳೆದ 25ಕ್ಕೂ ಹೆಚ್ಚು ವರ್ಷಗಳಲ್ಲಿ ನೂರಾರು ಕಾನೂನು ಹೋರಾಟಗಳು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಲ್ಲಿಕೆಯಾಗಿವೆ. ಯೋಜನೆಯ ಆರಂಭದಿಂದಲೂ ಭೂಸ್ವಾಧೀನ, ಒಪ್ಪಂದದ ಉಲ್ಲಂಘನೆ, ಟೋಲ್ ಸಂಗ್ರಹ ಮತ್ತು ರೈತರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಹಾಗೂ ಗುಂಪು ಅರ್ಜಿಗಳ ರೂಪದಲ್ಲಿ ನೂರಾರು ದಾವೆಗಳು ದಾಖಲಾಗಿದ್ವು. ಇತ್ತೀಚಿನ ಜುಲೈ 2026ರಲ್ಲಿ ಕರ್ನಾಟಕ ಹೈಕೋರ್ಟ್ನ ವಿಭಾಗೀಯ ಪೀಠವು ನೈಸ್ ಸಂಸ್ಥೆ ಮತ್ತು KIADB ಸಲ್ಲಿಸಿದ್ದ 92 ಮೇಲ್ಮನವಿಗಳನ್ನು ಒಟ್ಟಾಗಿ ವಿಚಾರಣೆ ನಡೆಸಿ ವಜಾಗೊಳಿಸಿದೆ. ಅಂದರೆ ಒಂದೇ ಹಂತದಲ್ಲಿ 92 ಪ್ರಕರಣಗಳ ತೀರ್ಪು ಹೊರಬಿದ್ದಿದೆ. ಆರಂಭಿಕ ತೀರ್ಪುಗಳಲ್ಲಿ ಸಿಕ್ಕಿತು ನೈಸ್ ಸಂಸ್ಥೆಗೆ ಜಯ. ಇತ್ತೀಚಿನ ವರ್ಷದ ಪ್ರಕರಣಗಳಲ್ಲಿ ನೈಸ್ಗೆ ಅಪಜಯ. ನ್ಯಾಯಾಲಯ ನೀಡಿದ ತೀರ್ಪುಗಳನ್ನು 2 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ನೈಸ್ ಸಂಸ್ಥೆಯ ಪರವಾಗಿ ಬಂದ ತೀರ್ಪುಗಳು. 2006ರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪು ನೈಸ್ ಸಂಸ್ಥೆಗೆ ಬಹುದೊಡ್ಡ ರಿಲೀಫ್ ಕೊಡ್ತು. ಯೋಜನೆಗಾಗಿ ಮಾಡಿಕೊಳ್ಳಲಾದ ಫ್ರೇಮ್ವರ್ಕ್, ಒಪ್ಪಂದ ಮತ್ತು ಭೂಸ್ವಾಧೀನ ಸಿಂಧುತ್ವವನ್ನು ಎತ್ತಿ ಹಿಡಿದಿದ್ದ ಸುಪ್ರೀಂ ಕೋರ್ಟ್ ಯೋಜನೆಯ ಜಾರಿಗೆ ಹಸಿರು ನಿಶಾನೆ ತೋರಿಸಿತ್ತು. ಆ ಸಂದರ್ಭದಲ್ಲಿ ಸಲ್ಲಿಕೆಯಾಗಿದ್ದ ಪ್ರಮುಖ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಮತ್ತು ಸರ್ಕಾರದ ತಡೆ ಆದೇಶಗಳ ವಿರುದ್ಧ ನೈಸ್ ಸಂಸ್ಥೆಯ ಪರವಾಗಿಯೇ ತೀರ್ಪುಗಳು ಬಂದಿದ್ವು. ಎರಡನೇದಾಗಿ ನೈಸ್ ಸಂಸ್ಥೆಯ ವಿರುದ್ಧ ಬಂದ ತೀರ್ಪುಗಳು ಇತ್ತೀಚಿನ ವರ್ಷಗಳಲ್ಲಿ, ವಿಶೇಷವಾಗಿ ಜುಲೈ 4, 2025ರ ಏಕಸದಸ್ಯ ಪೀಠದ ತೀರ್ಪು ಮತ್ತು ಜುಲೈ 2026ರ ವಿಭಾಗೀಯ ಪೀಠದ ತೀರ್ಪುಗಳು ನೈಸ್ ಸಂಸ್ಥೆಗೆ ತೀವ್ರ ಹಿನ್ನಡೆ ತಂದೊಡ್ಡಿದೆ. ದಶಕಗಳು ಕಳೆದರೂ ಭೂಸ್ವಾಧೀನದ ಪರಿಹಾರ ನೀಡದ ಕಾರಣಕ್ಕಾಗಿ ನೈಸ್ ಹಾಗೂ KIADB ಸಲ್ಲಿಸಿದ್ದ 92 ಮೇಲ್ಮನವಿಗಳನ್ನು ಹೈಕೋರ್ಟ್ ವಜಾಗೊಳಿಸಿ ರೈತರ ಪರವಾಗಿ ತೀರ್ಪು ನೀಡಿದೆ.
ಆರಂಭದ ವರ್ಷಗಳಲ್ಲಿ ಯೋಜನೆ ಮತ್ತು ಒಪ್ಪಂದದ ರಕ್ಷಣೆಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪುಗಳು ನೈಸ್ ಸಂಸ್ಥೆಯ ಪರವಾಗಿದ್ವು. ಆದರೆ 23 ವರ್ಷಗಳಿಗೂ ಹೆಚ್ಚು ಕಾಲ ರೈತರಿಗೆ ನಷ್ಟ ಪರಿಹಾರ ನೀಡದೆ ಭೂಮಿಯನ್ನ ಹಿಡಿದಿಟ್ಟುಕೊಂಡಿರುವುದನ್ನು ಪ್ರಶ್ನೆ ಮಾಡಿ ಸಲ್ಲಿಕೆಯಾಗಿದ್ದ ಕೇಸ್ಗಳಲ್ಲಿ ನ್ಯಾಯಾಲಯವು ನೈಸ್ ಸಂಸ್ಥೆಯ ವಿರುದ್ಧವಾಗಿ ತೀರ್ಪು ನೀಡಿ ಭೂ ಸ್ವಾಧೀನವನ್ನು ರದ್ದುಗೊಳಿಸಿದೆ. ಈಗ ಹೈಕೋರ್ಟ್ ಸೂಚಿಸಿರುವಂಥ ಸ್ವತಂತ್ರ ತನಿಖೆ ಮತ್ತು ಫೊರೆನ್ಸಿಕ್ ಆಡಿಟ್ ಅನ್ನು ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡಿರುವ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಸಾವಿರಾರು ಎಕರೆ ಭೂಮಿಯನ್ನು ನೈಸ್ ಹೆಸರಲ್ಲಿ ತೆಗೆದುಕೊಂಡಿರುವುದನ್ನು ಸರ್ಕಾರ ತನ್ನ ವಶಕ್ಕೆ ಪಡಿಬೇಕು. ಟೌನ್ಶಿಪ್ ಮಾಡಲು ನೈಸ್ ತೆಗೆದುಕೊಂಡಿರುವಂಥ 1600 ಎಕರೆ ಭೂ ಸ್ವಾಧೀನದ ಪ್ರಕರಣವನ್ನು ಒಳಗೊಂಡಂತೆ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದೆ. ಎರಡನೇದು, ವಿಶೇಷವಾಗಿ ಹೈಕೋರ್ಟ್ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ. ನೈಸ್ ಕಂಪ್ನಿಗೆ ನೈಸ್ ವಿಚಾರದಲ್ಲಿ ನಾನು ಅಸೆಂಬ್ಲಿಲೂ ಮಾತಾಡ್ತಾ ಇದ್ದೇನೆ, ಬೇರೆ ಬೇರೆ ಕಡೆಯೂ ಮಾತಾಡ್ತಾ ಇರ್ತಾನೆ. ಸರ್ಕಾರನೂ ಕೂಡ ಎಚ್ಚೆತ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದೇನೆ. ಸಾವಿರಾರು ಎಕರೆನ ಏನು ನೈಸ್ ಅನ್ನೋ ಹೆಸರಿನಲ್ಲಿ ತೆಗೆದುಕೊಂಡಿದ್ದಾರೆ, ಅದೆಲ್ಲವನ್ನು ಕೂಡ ಡೀಟೇಲ್ಸ್ ಎನ್ಕ್ವೈರಿ ಮಾಡಬೇಕಾಗ್ತದೆ. ಯಾವುದು ಹೆಚ್ಚುವರಿ ನೈಸ್ಗೆ ತೆಗೆದುಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಸರ್ಕಾರ ವಶಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಅದರಲ್ಲಿ ತನಿಖೆ ಮಾಡಬೇಕಾಗ್ತದೆ. 1600 ಎಕರೆನ ಟೌನ್ಶಿಪ್ಗೆ ಏನು ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ಅದನ್ನು ಕೂಡ ಈ ತನಿಖೆಗೆ ಒಳಪಡಿಸಬೇಕು. ಯಾವ ಕಾರಣಕ್ಕೂ ಟೌನ್ಶಿಪ್ ಮಾಡ್ತಕ್ಕಂಥ ಅಧಿಕಾರ ನೈಸ್ನವರಿಗೆ ಈ ಸರ್ಕಾರ ಕೊಡೋದು ತಪ್ಪು ಅಂತಕ್ಕಂಥದ್ದು ನಂದು. ಏನು ಇವತ್ತು ಹೈಕೋರ್ಟನ್ನು ಎನ್ಕ್ವೈರಿ ಮಾಡಗೊಳ್ಳಿದ್ದಾರೆ ನೈಸ್ಗೆ, ಈ 1600 ಎಕರೆ ಏನು ಕೊಟ್ಟಿದ್ದಾರೆ ಸರ್ಕಾರ 41 ಲಕ್ಷ ಕೊಟ್ಟಿದ್ದಾರೆ, ಅದನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಯಾವ ಕಾರಣಕ್ಕೂ ಟೌನ್ಶಿಪ್ನ ಮಾಡ್ತಕ್ಕಂಥದ್ದಕ್ಕೆ ನೈಸ್ಗೆ ಅವಕಾಶವನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಒಟ್ಟಾರೆ ಬೆಂಗಳೂರು ಮೈಸೂರು ನಡುವೆ ಹೊಸ ದಶಪಥ ರಾಷ್ಟ್ರೀಯ ಹೆದ್ದಾರಿ ಬಂದ ನಂತರ ನೈಸ್ ಎಕ್ಸ್ಪ್ರೆಸ್ ವೇ ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ. ಆದರೆ 20,000 ಎಕರೆಗೂ ಹೆಚ್ಚಿನ ಭೂಮಿ ಮತ್ತು ಕೋಟ್ಯಾಂತರ ರೂಪಾಯಿ ಟೋಲ್ ವಿಷಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವು ತನ್ನದೇ ಆದ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ತೊಡಗಿವೆ. ಈಗ ಹೈಕೋರ್ಟ್ ಸೂಚಿಸಿರುವಂಥ ಸ್ವತಂತ್ರ ತನಿಖೆ ಮತ್ತು ಫೊರೆನ್ಸಿಕ್ ಆಡಿಟ್ ಹೇಗೆ ನಡೆಯುತ್ತೆ, ಅದು ಸತ್ಯಾಸತ್ಯತೆಯ ಬಯಲಿಗೆಳೆದು ಎಂದು ಮುಗಿಯದ ಅಧ್ಯಾಯದಂತಾಗಿರುವ ಪ್ರಕರಣದ ದಾರಿಯಲ್ಲಿ ದೊಡ್ಡ ತಿರುವು ನೀಡುವುದೇ ಎಂಬುದು ಸದ್ಯದ ಪ್ರಶ್ನೆ.